ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ಗೆ ಸ್ವಾಗತ. ಈ ವ್ಲಾಗ್ನಲ್ಲಿ ನಾನು ಇವತ್ತು ದೊಡ್ಡ ಗಣಪತಿ ದೇವಸ್ಥಾನ, ನಮ್ಮ ಬುಲ್ ಟೆಂಪಲ್ ಬಗ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ. ಈ ದೇವಸ್ಥಾನವು ಕಹಳೆ ಬಂಡಿ ಅಥವಾ ಬ್ಯೂಗಲ್ ರಾಕ್ ಅನ್ನೋ ಪಾರ್ಕ್ನ ಮಧ್ಯಭಾಗದಲ್ಲಿಯೇ ಇದೆ. ಪ್ರಪಂಚದಲ್ಲೇ ಅತಿ ದೊಡ್ಡದಾದಂತಹ ನಂದಿ ವಿಗ್ರಹ ಇರುವ ದೇವಸ್ಥಾನ ಇದಾಗಿದೆ. ಈ ದೇವಸ್ಥಾನವು 1537ರಲ್ಲಿ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿಯೇ ಕೆಂಪೇಗೌಡರು ಏಕಶಿಲಾ ಗಣೇಶ ಹಾಗೂ ನಂದಿ ವಿಗ್ರಹವನ್ನು ಕೆತ್ತಿಸಿದ್ದಾರೆ. ಈ ಗಣೇಶನ ವಿಗ್ರಹ ಸದಾಕಾಲ ಬೆಣ್ಣೆಯ ಅಲಂಕಾರದಿಂದ ಕಂಗೊಳಿಸುತ್ತದೆ. ನೀವು ಗೊತ್ತಿರೋ ಹಾಗೆ ಗಣೇಶನಿಗೆ ಗರಿಕೆ ತುಂಬ ಪ್ರಿಯವಾದದ್ದು. ಸೊ ಇಲ್ಲಿ ಪೂಜಾ ಸಾಮಗ್ರಿ ಅಥವಾ ಗರಿಕೆಯನ್ನು ತಗೊಂಡು ಗಣೇಶನ ದರ್ಶನಕ್ಕೆ ಹೋಗಬಹುದು. ನೀವು ನೋಡ್ತಾ ಇರ್ಬೋದು ಬೆಣ್ಣೆ ಅಲಂಕಾರದಿಂದ ಗಣೇಶ ಹೇಗೆ ಕಂಗೊಳಿಸ್ತಿದ್ದಾನೆ ಅಂತ. ಒಂದು ಕಾಲದಲ್ಲಿ ಈ ಊರಿನ ಹೆಸರು ಸುಂಕೇನಹಳ್ಳಿ ಅಂತ ಇತ್ತು. ಈ ಊರಿಗೆ ಬಸವನಗುಡಿ ಅನ್ನೋ ಹೆಸರು ಈ ದೇವಸ್ಥಾನದಿಂದಲೇ ಬಂದಿದೆ. ಯಾಕೆಂದರೆ ಇಲ್ಲಿ ದೊಡ್ಡ ಬಸವನ ಶಿಲೆ ಇರೋದ್ರಿಂದ ಪ್ರಸ್ತುತವಾಗಿ ಇದು ಬಸವನಗುಡಿ ಅನ್ನೋ ಹೆಸರಿನಿಂದ ಪ್ರಸಿದ್ಧಿಯಾಗಿದೆ. ಈ ದೇವಸ್ಥಾನದ ಹಿಂದೆ ಒಂದು ಕುತೂಹಲಕರವಾದ ಒಂದು ಕತೆ ಇದೆ. ಈ ಸುಂಕೇನಹಳ್ಳಿ ಹಾಗೆ ಅಕ್ಕಪಕ್ಕ ಗವಿಪುರ, ಗುಟ್ಟಹಳ್ಳಿ, ಮಾವಳ್ಳಿ, ದಾಸರಹಳ್ಳಿ ಈ ಎಲ್ಲ ಹಳ್ಳಿಗಳಲ್ಲಿ ರೈತರು ಕಡಲೆಕಾಯಿಯನ್ನು ಯಥೇಚ್ಛವಾಗಿ ಬೆಳೆಯಲಾಗುತ್ತಿರುತ್ತದೆ. ಇದು ಕ್ರಿಸ್ತಶಕ 1537ನೇ ಇಸ್ವಿಯಲ್ಲಿ ನಡೆದಿರೋವಂಥ ಕತೆ. ಪ್ರತಿ ಹುಣ್ಣಿಮೆ ದಿನ ಒಂದು ಬಸವ ಬಂದು ಕಡಲೆಕಾಯಿಯನ್ನು ತಿಂದು ಬೆಳೆಯನ್ನೆಲ್ಲ ಹಾಳು ಮಾಡಿ ರೈತರಿಗೆ ತುಂಬ ಕಷ್ಟ ನಷ್ಟ ಮಾಡುತ್ತಾ ಹೋಗ್ತಾ ಇರುತ್ತೆ. ಇದು ಹೀಗೇ ಮುಂದುವರಿತಾ ಇರುತ್ತೆ. ರೈತರು ಇದರಿಂದ ಬೇಸತ್ತು ಆ ನಂದಿ ಅಂದರೆ ಬಸವನ್ನ ಹಿಂಬಾಲಿಸ್ಕೊಂಡು ಅಟ್ಟಿಸ್ಕೊಂಡು ಹೋದಾಗ ಅದು ಈ ಬೆಟ್ಟದ ಮೇಲೆ ಬಸವನ ಶಿಲೆಯಾಗಿ ಹೋಗಿತ್ತಂತೆ. ಇದನ್ನು ನೋಡಿದ ರೈತರಿಗೆ ಆಶ್ಚರ್ಯ ಆಗುತ್ತೆ. ತಾವು ನೋಡಿದ ನಂದಿ ಕಲ್ಲಾಗಿ ಹೋಗಿದೆಯಲ್ಲ, ಇದು ಸಾಮಾನ್ಯ ನಂದಿ ಅಲ್ಲ, ಇದು ಸಾಕ್ಷಾತ್ ಶಿವನ ವಾಹನ ಅಂತ ಅಂದಿನಿಂದ ಇದಕ್ಕೆ ಪೂಜೆ ಮಾಡುತ್ತಾ ತಾನು ಬೆಳೆದ ಬೆಳೆಗಳನ್ನು ಇಲ್ಲಿಗೆ ತಂದು ಪ್ರತಿ ವರ್ಷವೂ ಅರ್ಪಿಸ್ತಾರೆ. ಇದೇ ನಮ್ಮ ಬಸವನಗುಡಿಯ ಕಾರ್ತಿಕ ಸೋಮವಾರದಂದು ನಡೆಯುವ ಕಡಲೆಕಾಯಿ ಪರಿಷೆಯ ಜಾತ್ರೆ. ಇದನ್ನು ನೋಡೋದೇ ಒಂದು ಕಣ್ಣಿಗೆ ಹಬ್ಬ. ಹಾಗೆ ಪವಿತ್ರವಾದ ವೃಷಭಾವತಿ ನದಿಯ ಉಗಮ ಸ್ಥಾನ ಇಲ್ಲೇ ಆಗಿರೋದು ಅನ್ನೋ ವೈಶಿಷ್ಟ್ಯತೆ ಇದೆ. ಹಾಗೆ ಇನ್ನೊಂದು ವೈಶಿಷ್ಟ್ಯ ಏನು ಅಂದರೆ, ಇಲ್ಲಿ ರೈತರು ಅರ್ಪಿಸುವ ಕಡಲೆಕಾಯಿಯನ್ನು ನಿಜವಾಗಿಯೂ ಬಸವಣ್ಣ ಬಂದು ತಿಂದು ಬೆಳೀತಾ ಇದ್ದಾನೆ, ತನ್ನ ಗಾತ್ರವನ್ನು ವರ್ಷದಿಂದ ವರ್ಷಕ್ಕೆ ಹೆಚ್ಚಿಸ್ಕೊತಾ ಇದ್ದಾನೆ ಅನ್ನೋ ಪ್ರತೀತಿ ಇದೆ. ಇದನ್ನು ತಪ್ಪಿಸಲು ಇಲ್ಲಿ ನೀವು ತುಂಬ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಂದಿಯ ತಲೆ ಮೇಲೆ ತ್ರಿಶೂಲವನ್ನು ಹೊಡೆದಿದ್ದಾರೆ. ಗಮನಿಸಿ ನೋಡಬೇಕು. ಪ್ರಪಂಚದಲ್ಲಿಯೇ ಅತಿ ದೊಡ್ಡದಾದಂತಹ ಏಕಶಿಲಾ ನಂದಿಯ ವಿಗ್ರಹ ಇದಾಗಿದೆ. ಇಷ್ಟೆಲ್ಲ ವೈಶಿಷ್ಟ್ಯತೆಯನ್ನು ಹೊಂದಿರುವ ಪುರಾತನ ದೇವಸ್ಥಾನ ಇದಾಗಿದ್ದು, ನೀವು ಬೆಂಗಳೂರಲ್ಲಿ ಇರೋರು ಹಾಗೆ ಬೆಂಗಳೂರಿಗೆ ಬಂದಾಗ ನೀವು ಮಿಸ್ ಮಾಡದೆ ಈ ಜಾಗನ ನೋಡಿ ಅಂತ ಹೇಳ್ತೀನಿ. ಹಾಗೆ ಇಲ್ಲಿ ಸ್ವಲ್ಪ ಸಮಯ ಕುಳಿತು ಧ್ಯಾನ ಮಾಡ್ತಾ ಮನಃಶಾಂತಿಯನ್ನು ಕಂಡ್ಕೊಬೋದು. ಹಾಗೆ ಮನೆಗೆ ಬೇಕಾಗಿರೋವಂಥ ಪುಟಾಣಿ ಕಂಚಿನ ವಿಗ್ರಹಗಳು ಇಲ್ಲಿ ಸಿಗುತ್ತೆ. ದೃಷ್ಟಿಗೊಂಬೆಗಳು ಅದೆಲ್ಲ ಇಲ್ಲಿ ಸಿಗುತ್ತೆ. ಇಲ್ಲಿ ಪಾರಿವಾಳಗಳು ಸಾಕಿದ್ದಾರೆ. ಅದನ್ನ ನೋಡ್ತಾ ನಿಂತ್ಕೊಂಡ್ರೆ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಇಲ್ಲಿಂದ ಎಕ್ಸಿಟ್ ಆದರೆ ಇಲ್ಲಿ ಈ ದೇವಸ್ಥಾನ ಅಷ್ಟೇ ಅಲ್ಲದೆ ಅಕ್ಕಪಕ್ಕದಲ್ಲಿ ತುಂಬ ಪ್ರಸಿದ್ಧಿ ದೇವಸ್ಥಾನಗಳಿದೆ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲೇ ಹತ್ತಿರದಲ್ಲಿದೆ. ನೋಡಿ, ಸ್ವಾಮಿ ತುಂಬ ಲಕ್ಷಣವಾಗಿದೆ. ಇಲ್ಲಿನ ಶಿಲೆ ಲಕ್ಷ್ಮೀ ವೆಂಕಟೇಶ್ವರ. ಅಲ್ಲೇ ಪಕ್ಕದಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ. ಗುರು ರಾಘವೇಂದ್ರ ದರ್ಶನ ಮಾಡ್ಬೋದು. ಇಲ್ಲಿ ಈಚೆ ನೋಡ್ತಾ ಇದ್ದೀರಾ ದಶಾವತಾರ, ವಿಷ್ಣುವಿನ ಎಲ್ಲ ಅವತಾರಗಳನ್ನ ಇಲ್ಲಿ ಗೋಡೆಯಲ್ಲಿ ನೋಡ್ಬೋದು ನಾವು. ಆ ದೇವಸ್ಥಾನಕ್ಕೆ ಎಂಟರ್ ಆಗೋಕ್ಕೆ ಮುಂಚೆ, ರಾಘವೇಂದ್ರ ದೇವಸ್ಥಾನಕ್ಕೆ ಎಂಟರ್ ಆಗೋ ಮುಂಚೆ. ಹಾಗೆ ಈ ಗಣೇಶನ ವಿಗ್ರಹ ತುಂಬ ಲಕ್ಷಣವಾಗಿತ್ತು. ಬನ್ನಿ ಗುರು ರಾಘವೇಂದ್ರ ದರ್ಶನ ಮಾಡಿಸ್ತೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ
ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಹಾಗೆ ಇಲ್ಲಿಗೆ 1 ಕಿಲೋಮೀಟರ್ ದೂರದಲ್ಲಿ ಗವಿಪುರದ ಶಿವನ ದೇವಸ್ಥಾನ, ಹಾಗೆ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಬಂಡೆ ಮಾಕಾಳಿ ಅಮ್ಮನವರ ದೇವಸ್ಥಾನ ಅಂದರೆ ಗುಟ್ಟಹಳ್ಳಿ ಕೂಡ ವಿಸಿಟ್ ಮಾಡ್ಬೋದು. ಹಾಗೆ ನೀವು ಶಾಪಿಂಗ್ ಪ್ರಿಯರಾಗಿದ್ದರೆ ಇಲ್ಲಿ ಗಾಂಧಿ ಬಜಾರ್ ತುಂಬ ಹತ್ರ ಆಗುತ್ತೆ. ಸೊ ಗಾಂಧಿ ಬಜಾರ್ನಲ್ಲಿ ಶಾಪಿಂಗ್ ಮಾಡಿ ಸುಸ್ತಾದರೆ ಇಲ್ಲಿನ ಹಳೆಯ ತುಂಬ ಫೇಮಸ್ ಹೋಟೆಲ್ ಗೊತ್ತಿರ್ಬೋದು, ವಿದ್ಯಾರ್ಥಿ ಭವನ್. ಇಲ್ಲಿನ ದೋಸೆ ತುಂಬ ಫೇಮಸ್ಸು. ಸೊ ಅಲ್ಲಿನ ದೋಸೆ ತಿನ್ಬೋದು. ಹಾಗೆ ತುಂಬ ಹಸಿವಾಗಿದ್ದರೆ ಇಲ್ಲಿನ ಭರ್ಜರಿ ಭೋಜನ ತುಂಬ ಫೇಮಸ್ಸು, ರೋಟಿಗರ್ ಹತ್ರ ಇದೆ. ಅದನ್ನು ಕೂಡ ತಿಂದ್ಕೊಂಡು ನಿಮ್ಮ ದಿನವನ್ನು ಆಯಕ್ಕೆ ಕಳಿಬೋದು. ಮದುವೆ ಊಟ ಏನಾದರೂ ತಿನ್ಬೇಕನ್ಸಿದ್ರೆ ಇಲ್ಲಿಗೆ ಬನ್ನಿ. 270 ರೂಪಾಯಿ ಇಲ್ಲಿನ ಊಟ. ತುಂಬ ಹೆಲ್ತಿ ಹಾಗೆ ಟೇಸ್ಟಿಯಾಗಿರುತ್ತೆ. ಊಟ ತಿಂದಾದ್ಮೇಲೆ ಬೀಡಾ ಐಸ್ ಕ್ರೀಮ್ ಕೂಡ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ. ಅನ್ಲಿಮಿಟೆಡು, ನಿಮ್ಗೆ ಯಾವ್ದು ಫೇವ್ರೇಟೋ ಅದನ್ನು ಮತ್ತೆ ಹಾಕ್ಸ್ಕೊಂಡು ತಿನ್ಬೋದು. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇದಾಗಿತ್ತು. ನಿಮಗೆ ಈ ವ್ಲಾಗ್ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇದೇ ಥರ ಇಂಟ್ರೆಸ್ಟಿಂಗ್ ಕಂಟೆಂಟ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.